ಒಂದು ಪಾವು ಹುಳಿಕಾಳು ಹಾಕಿದ್ದೀನಿ ನೆನೆ ಹಾಕೋಕ್ಕೆ, ಮೊಳಕೆ ಕಟ್ಟೋಕ್ಕೆ. ಇವಾಗ ಕಾಳು ನೆನೆ ಹಾಕಿದ್ದೀನಿ. ನಾಳೆ ಬೆಳಗ್ಗೆ ತನಕ ನೆನೆಬೇಕು ಚೆನ್ನಾಗಿ. ಕ್ಲೀನಾಗಿ ತೊಳೆದ್ಬಿಟ್ಟು 2 ಸತಿ ನೀರಲ್ಲಿ ನೆನೆ ಹಾಕಿದ್ದೀನಿ. ಎಲ್ಲರಿಗೂ ನಮಸ್ಕಾರ. AS ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಅನ್ಗನೆ ಸೊಪ್ಪು, ಮೊಳಕೆ ಕಟ್ಟಿದ ಹುಳ್ಳಿಕಾಳು ಜೊತೆ ಬಸ್ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಸೊಪ್ಪನ್ನ ಬಿಡಿಸ್ಕೋಬೇಕು ಚೆನ್ನಾಗಿ. ಹೂವು ಬೇರು ಎಲ್ಲ ಇಲ್ದಂಗೆ ಎಳೆ ಸೊಪ್ಪನ್ನ ಬಿಡಿಸ್ಕೋಬೇಕು. ಕಣ್ಣಿಗೆ ಒಳ್ಳೆಯದು ಅನ್ಗನೆ ಸೊಪ್ಪು. ಈಗ ಬಿಡಿಸ್ಕೊಂಡಾದಮೇಲೆ ಚೆನ್ನಾಗಿ 4-5 ಸತಿ ತೊಳ್ಕೊಬೇಕು, ಮಣ್ಣೆಲ್ಲ ಹೋಗಂಗೆ. ಇದು ಕಣ್ಣಿಗೆ ಒಳ್ಳೆಯದು. ಈಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ನೀರು ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. ಇದು ತುಂಬ ಒಳ್ಳೆಯದು ಕಣ್ಣಿಗೆ. ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು. ಸ್ವಲ್ಪ ದಿಂಡಿ ಇದ್ದಂಗೆ ಬೇಯಿಸ್ಕೊಂಡ್ರೆ ಪಲ್ಯ ರುಚಿಕರವಾಗಿ ಚೆನ್ನಾಗಾಗುತ್ತೆ. ಸೊಪ್ಪು ಈಗ ಬೆಂದಿದೆ. ಇದನ್ನು ಬಸಿಯೋಕೆ ಹಾಕ್ತೀನಿ. ಮೊಳಕೆ ಹುಳ್ಳಿಕಾಳನ್ನ ನೆನ್ನೆ ಗಟ್ಟಿದ್ದಕ್ಕೆ ಇವತ್ತು ಮೊಳಕೆ ಬಂದಿದೆ ಚೆನ್ನಾಗಿ. ಇದನ್ನೀಗ ಬೇಯಕ್ಕಿಡ್ತೀನಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಈಗ ನೀರು ಕಾದಿದೆ, ಹುಳ್ಳಿಕಾಳು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಬೇಕು, ಕಾಳಿಗೆ ಹಿಡ್ಕೋಬೇಕು. ಅದಕ್ಕೆ ಚೆನ್ನಾಗಿ ಬೇಯಲಿ. ರಸ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹುಳ್ಳಿಕಾಳ್ದು. ಈಗ ಹುರುಳಿಕಾಳು ಬೆಂದಿದೆ. ಈಗ ಬಸ್ಸಾರಿಗೆ ಹುರ್ಕೊಂತಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೊಮಟೊ, ತೆಂಗಿನಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಎಣ್ಣೆ. ಈಗ ಸಾರಿಗೆ ಎಲ್ಲ ಹುರ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 4 ಗಡ್ಡೆ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕು. ಒಂದು 15 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಷ್ಟೇ ಹಾಕ್ಕೊಂಡ್ರೆ. ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕು ಕೆಂಪಗಾಗಂಗೆ. ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪ. ಈಗ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ತೆಂಗಿನಕಾಯಿ ಕೆಂಪಾಗಿದೆ. ಟೊಮಟೊ ಹಾಕ್ತಾಯಿದ್ದೀನಿ 2. ಸಾಕು 2. ನಾನು ಹಾಕಿರೋ ಸೊಪ್ಪು ಕಾಳಿಗೆ ಇಷ್ಟು ಸಾಕಾಗುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಹುಣಸೆಹಣ್ಣು ಅರ್ಧ ನಿಂಬೆಹಣ್ಣಷ್ಟು ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಹುರ್ಕೋಬೇಕು. ಜೀರಿಗೆ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಅದು ಜಾಸ್ತಿ ಉರಿಯೋಗಿಲ್ಲ, ಅರ್ಧ
ಹುರ್ಕೊಂಡ್ರೆ ಸಾಕು. ಗಮ್ಮನ ಬರೋ ತನಕ ಕೊತ್ತಂಬರಿ ಸೊಪ್ಪು ಸುಮ್ಮನೆ ಹಾಕ್ಕೊಂಡು ಬಾಡಿಸ್ಬೇಕು ಅಷ್ಟೇ. ಅದೇನು ಜಾಸ್ತಿ ಆಗಬೇಕು ಅಂತ ಏನಿಲ್ಲ. ಇದು ಇವಾಗ ತಣ್ಣಗಾಗೋ ತನಕ ಸೊಪ್ಪು ಒಗ್ಗರಣೆ ಹಾಕ್ಕೊಂತೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ತೆಂಗಿನಕಾಯಿ, ಸಾಸಿವೆ, ಎಣ್ಣೆ, ಸ್ವಲ್ಪ ಬಾಣಲೆ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂತೀನಿ. ಎಣ್ಣೆ ಹಾಕ್ಕೊಂತೀನಿ, ಸಾಸಿವೆ ಹಾಕ್ಕೊಂತಿದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು. ಅದಾದಮೇಲೆ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂತಿದ್ದೀನಿ. ಈಗ ಇದೀಗಾಗಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೆಂಪಾಗೋ ತನಕ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಈಗ ಈರುಳ್ಳಿ ಆಗಿದೆ. ಸೊಪ್ಪು ಕಾಳು ಬಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಈಗ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತೀನಿ. ಸೊಪ್ಪು ಕಾಳನ್ನ ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಬೇಕು. ಕಾಯಿ ತುರಿ ಹಾಕ್ಕೊಂತಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಕಿದ ತಕ್ಷಣ ಇಳಿಸ್ಬಾರ್ದು, ಯಾಕೆಂದರೆ ಹಸಿ ಕಾಯಿ ಅಲ್ವಾ, ಅದಕ್ಕೆ ಅದು ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಪಲ್ಯ ಆಗಿದೆ. ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಸೊಪ್ಪು ಕಾಳು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಾಗಿದೆ. ಈಗ ಸಾರು ಮಾಡ್ಕೊಳ್ಳೋಣ. ಇದು ಸೊಪ್ಪು ಕಾಳು ಬೇಯಿಸಿದ ನೀರು, ಅದಕ್ಕೆ ಖಾರ ಹಾಕ್ಕೊಂಡು, ಆಮೇಲೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನು ಅದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ತಿರುಗಿಬಿಟ್ಟು ಕಾಯಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು ಸಾರು ಮರಳೋ ಥರ. ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ, ಖಾರ ಎಲ್ಲ. ಈಗ ಕುದಿಯೋಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಕುದೀಲಿ. ಕುದಿಯೋಕ್ಕೆ ಬಂದಿದೆ. ಕುದೀಲಿ ಚೆನ್ನಾಗಿ. ಸಾರು ಚೆನ್ನಾಗಿ ಕುದ್ದಷ್ಟು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಘಮ ಘಮ ಅಂತಿದೆ. ಕುದಿಯೋಕ್ಕೆ ಶುರುವಾಗಿದೆ. ಸಾರು ಇವಾಗ ಕುದ್ದಿದೆ. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊತಿದ್ದೀನಿ. ತಿರುಗಿಬಿಟ್ಟು ಮತ್ತೆ ರುಚಿ ನೋಡಬೇಕು. ಸಾರು ಸಪ್ಪೆ ಆದರೆ ಉಪ್ಪು ಹಾಕೋಬೋದು. ಉಪ್ಪು ಹಾಕ್ಬಿಟ್ರೆ ಮತ್ತೆ ರೆಡಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಈಗ ಸಾರಾಗಿದೆ. ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ. ಈಗ ಮುದ್ದೆ ಜೊತೆ ಮೊಳಕೆ ಹುರುಳಿಕಾಳು
ಹನಗನೆ ಸೊಪ್ಪಿನ ಬಸ್ಸಾರು ತುಂಬ ರುಚಿಕರವಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಬಸ್ಸಾರು ಮಾಡಿ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.